ಅಶೋಕ್ ಅವರು ನಿನ್ನೆ ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬಿಹೇವಿಯರ್ ಹೆಂಗಿತ್ತು ಅಶೋಕ್ ಅವರೇ? ವಿರೋಧ ಪಕ್ಷ ನಾಯಕರು ನೀವು ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ತೋರಿಸ್ತೀರಿ, ರೌಡಿಸಮ್ ತೋರಿಸ್ತೀರಿ, ಒಡೆಯಕ್ಕೆ ಹೋಗ್ತೀರಿ, ಧಮ್ಕಿ ಹಾಕ್ತೀರಿ, ನೋಡ್ಕೊಂತೀವಿ ಅಂತೀರಿ, ನಮ್ಮ ಸರ್ಕಾರ ಬರುತ್ತೆ ನೋಡ್ಕೊಂತೀವಿ, ನಿನ್ನ ಮುಖ ನೋಡ್ಕೊಂತೀವಿ ಅಂತೀರಿ, ಹೆಸರು ನೋಡ್ಕೊಂತೀವಿ ಅಂತೀರಿ, ಬರ್ಕತ್ತೀನಿ ಅಂತೀರಿ. ಏನಿದು? ಪೊಲೀಸ್ನವ್ರು ಹಂಗಾರೆ ನಿಮ್ಮನ್ನು ಕೇಳಲೇಬಾರ್ದ? ಪಾಪ ಅವ್ರು ಯಾರೋ ಮಾರುತಿ ಅಂತ ಒಬ್ಬರು DYSP ACP ಲೆವೆಲ್ ಆಫೀಸರು ಬೇಡ್ಕತ್ತಾರೆ, ಬೇಡ ಸರ್ ದಯಮಾಡಿ ಪರ್ಮಿಷನ್ ತೊಗೊಂಡಿಲ್ಲ, ನೀವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ದಯಮಾಡಿ ಸ್ಟ್ರೈಕ್ ಮಾಡಬೇಡಿ, ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಕೂಗ್ತಿದ್ರು. ಹೊಡಿತೀಯ ನನ್ನ ಇವನೇ ಹೊಡಿಯೋಕ್ಕೆ ಹೋಗ್ತಾ ಇರುವಂಥದ್ದು, ಅವ್ರನ್ನೇ ಹೊಡಿತೀಯ ಅಂತ ಅನ್ನೋದು. ಮಾಧ್ಯಮದ ಮುಂದೆ ಮಾಧ್ಯಮದವ್ರ ಕ್ಯಾಮ್ರಾ ಇಟ್ಕೊಂಡು ಅಲ್ಲೆಲ್ಲೋ ಇದೆ, ಓಡ್ ಬನ್ನಿ 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 ಮೊನ್ನೆ ದೌರ್ಜನ್ಯ ಮಾಡ್ತಾವ್ರೆ, ಹೊಡಿತಾವ್ರು ನಮ್ಮನ್ನು, ಬನ್ನಿ 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 ಅಂತ ಕರೆಯೋದು. ದಿಸ್ ಫೆಲೋ ಈಸ್ ಅನ್ಫಿಟ್ ಟು ಬಿ ಲೀಡರ್ ಆಫ್ ಅಪೋಸಿಷನ್. ಈಸ್ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್, ಅನ್ಫಿಟ್ ಆ್ಯಂಡ್ ಈ ಬಿಹೇವ್ಸ್ ಲೈಕ್ ಎ ರೌಡಿ. ಪೊಲೀಸ್ನವರು ಇವ್ರ ವಿರುದ್ಧ ಯಾಕೆ ಇನ್ನೂ ಕ್ರಮ ವಹಿಸಿಲ್ಲ ಅನ್ನುವಂಥದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಹೆದರ್ಕೊತಾ ಇದ್ದೀರಾ? ಅಶೋಕನ ಕಟ್ರೆ ಬೆಳಗಾಮಲ್ಲೂ ಹಂಗೆ ಮಾಡಿದ್ರಿ ನೀವು. ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಗಲಾಟೆ ಮಾಡ್ತೀರಿ. BJPಯವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಇಂಥವ್ರನ್ನ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಇಟ್ಕೊಂಡು ರೌಡಿಸಮ್ ಮಾಡಿಕೊಂಡು ಎಲ್ಲ ಪೊಲೀಸ್ನವ್ರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು. ಆಮೇಲೆ ನಾನು ಹೋಮ್ ಮಿನಿಸ್ಟರ್ ಇದ್ದವನು, ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗ್ತೀನಿ, ಮತ್ತೊಂದು ಆಗ್ತೀನಿ, CM ಆಗ್ತೀನಿ ಅಂತ ಹೇಳ್ಕೊಂಡು ಜನಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು. ನಿಮ್ಗೇನೋ ಮಾನ ಮರ್ಯಾದೆ ಇದೆಯೇನ್ರಿ BJPಯವ್ರಿಗೆ? ದುಂಡಾವರ್ತನೆ. ನಿಮ್ಗೆ ಸ್ಟ್ರೈಕ್ ಮಾಡುವಂಥದ್ದಕ್ಕೆ ಅನುಮತಿ ತಗೊಂಡು ಮಾಡಿ, ಬೇಡ ಅನ್ನೋದು ಯಾರು? ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿ ಅಂತ ರಾಜ್ಯ ಸರ್ಕಾರ ಕೇಳ್ತೀರಿ. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಲ್ರಿ ಅಶೋಕ್ ಅವರೇ ನಿಮಗೆ? ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇರುವಂಥವ್ರು ಯಾರು? ರಾಜ್ಯ ಸರ್ಕಾರನ. ರಾಜ್ಯ ಸರ್ಕಾರ ಬರೀ ವ್ಯಾಟ್ ಹಾಕ್ತಾ ಇರೋದಷ್ಟೇ. 3 ರೂಪಾಯಿ 50 ಪೈಸೆ 1 ಲೀಟ್ರ್ ಸಿಗ್ತಾ ಇದೆ ನಮಗೆ. ನಿಮ್ಗೆ ಎಷ್ಟು ಸಿಗ್ತಾ ಇದೆ? 36 ರೂಪಾಯಿ ಸಿಗ್ತಾ ಇದೆ 1 ಲೀಟ್ರ್ ಡೀಸೆಲ್ಗೆ. ಬೆನಿಫಿಟ್ ಪ್ರಾಫಿಟ್ಟೇ ಕೇಂದ್ರಕ್ಕೆ 36 ರೂಪಾಯಿ. ಆ ಕ್ರೂಡ್ ಆಯಿಲ್ ಕಮ್ಮಿ ಆದರೂ ನೀವು ಕಮ್ಮಿ ಮಾಡ್ತಾ ಇಲ್ವಲ್ಲ ಬೆಲೆನ? ಇದು ಎಂಥ ದುರಂತದ ಸಂಗತಿ ರಾಜ್ಯದಲ್ಲಿ. ನೀವು ಕಮ್ಮಿ ಮಾಡಿಸ್ರಿ, ಅವಾಗ ನಾವು ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಬಿಟ್ಬಿಟ್ರು ನೀವು ದಿನ ಬೆಳಗ್ಗೆ ಎದ್ದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಕೆಲಸವನ್ನು ಮಾಡುವಂಥದ್ದು ಬಿಡಬೇಕು. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡುವಂಥದ್ದನ್ನ ಬಿಡಬೇಕು. ಜನಸಾಮಾನ್ಯರ ಪರವಾಗಿ, ಜನಸಾಮಾನ್ಯರ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ, ಪಾಲಿಸಿ ವಿಚಾರದಲ್ಲಿ, ಕೇಂದ್ರದಿಂದ ಬರುವಂಥ ಅನುದಾನದ ವಿಚಾರದಲ್ಲಿ ಯಾವತ್ತಾದರೂ ನೀವು ನಿಮ್ಮ ಯೋಗ್ಯತೆಗೆ 1.25 ವರ್ಷ ಆಯಿತು. 1.25 ವರ್ಷ ಆಯಿತು ನೀವು ಅಪೋಸಿಷನ್ ಕೂತ್ಕೊಂಡು. ಯಾವತ್ತಾದರೂ ಸರ್ಕಾರದ ಜೊತೆ ಮಾತಾಡಿದ್ದೀರಾ? ಇಲ್ಲ ಅದ್ರ ಬಗ್ಗೆ ಏನಾದರೂ ಸ್ಟ್ರೈಕ್ ಮಾಡಿದ್ದೀರಾ? ಇಲ್ಲ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿಲ್ಲ, ಅದಕ್ಕೇನೋ ಕೊಡ್ತಿಲ್ಲ, ಇದಕ್ಕೇನೋ ಎಲ್ಲ ಟ್ರಿವಿಯಲ್ ಇಶ್ಯೂ, ಸಣ್ಣ ಸಣ್ಣ ವಿಚಾರ, ಸಿಲ್ಲಿ ಮ್ಯಾಟರ್ಸ್ಗಳಿಗೆ ನೀವು ತಗೊಂಡು ದೊಡ್ಡ ಮಟ್ಟದ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 15 ದಿನಗಳ ಕಾಲ ಮುಷ್ಕರ ಮಾಡಿದ್ರು ಇಡೀ ದೇಶಾದ್ಯಂತ. ಇವರು ಎಸ್ಮಾ ಜಾರಿ ಮಾಡಿ 3,000 ನೌಕರನ್ನ ವಜಾ ಮಾಡಿರೋ. 3,000 ನೌಕರನ್ನ ವಜಾ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಇವತ್ತು ಕೂಡ ಕೋರ್ಟ್ಗೆ ಅಲಿಯುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು ಜನಕ್ಕೆ ಸಂಬಳ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. BJP ಸರ್ಕಾರ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ 4 ನಿಗಮಗಳ ಮೇಲೆ ಇಟ್ಟಂಥ ಸಾಲ, ವರ್ಷದಂಥ ಸಾಲ 5,900 ಕೋಟಿ, 5,900 ಕೋಟಿ ಸಾಲನ ಮಾಡಿ ಹೋಗಿದ್ದಂಥ ಕೀರ್ತಿ BJPಗೆ ಸೇರಿದ್ದು. 2023 ಮಾರ್ಚು 38 ತಿಂಗಳ ನಂತರ ಇವು ಸರ್ಕಾರ 38-40 ತಿಂಗಳಿತ್ತು, 4 ವರ್ಷ ಇತ್ತು. ಅವರ ಬೇಡಿಕೆ ಈಡೇರಿಸಲೇ ಇಲ್ಲ. ಹೋಗೋ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ನೇನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಆ ಸಂದರ್ಭದಲ್ಲಿ ವೇತನ ಜಾಸ್ತಿ ಮಾಡಿದ್ರು. ಹೋಗುವಂಥ ಸಂದರ್ಭದಲ್ಲಿ ಮಾರ್ಚ್ 2023ರಲ್ಲಿ 38 ತಿಂಗಳ ಸಂಬಳವನ್ನು ಅಲ್ಲಿಂದ ಜಾರಿಗೆ ಬರುವಂತೆ ಅಂತ ಆದೇಶ ಮಾಡಿದ್ರು. 38 ತಿಂಗಳದ ಬ್ಯಾಲೆನ್ಸ್ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅವರು. ಅದು ನಾವು ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ 38 ತಿಂಗಳು ಸಂಬಳ ಹರಿಯರ್ಸ್ ಏನಿತ್ತು ಅದು ಕೊಡುವಂಥ ಕೆಲಸವನ್ನು ಅದಕ್ಕೆ ನಮಗೆ ಸುಮಾರು 224 ಕೋಟಿ ಅಡಿಷ್ನಲಾಗಿ ವೆಚ್ಚ ಆಯಿತು ನಮಗೆ. ನಾವು ಇಲ್ಲಿಯವರೆಗೆ ಶಕ್ತಿ ಯೋಜನೆ ಅಡಿನಲ್ಲಿ KSRTCಗೆ ಕೊಟ್ಟಿರುವಂಥ ಹಣ 2,481 ಕೋಟಿ, BMTCಗೆ ಕೊಟ್ಟಿರುವಂಥ ಹಣ 1,126 ಕೋಟಿ, ವಾಯುವ್ಯ ಸಾರಿಗೆ ಕೊಟ್ಟಿರುವಂಥದ್ದು 1,613 ಕೋಟಿ, ಕರ್ನಾಟಕ ಸಾರಿಗೆ ಕೊಟ್ಟಿರುವಂಥದ್ದು 1,321 ಕೋಟಿ. ಒಟ್ಟಾರೆ
2023 ಜೂನರಿಂದ 2024 ನವೆಂಬರ್ವರೆಗೆ ನಾವು ಬಿಡುಗಡೆ ಮಾಡಿರುವಂಥದ್ದು ಶಕ್ತಿ ಯೋಜನೆ ಅಡಿನಲ್ಲಿ ಸರ್ಕಾರದಿಂದ KSRTCಗಳಿಗೆ 6,543 ಕೋಟಿ. 6,543 ಕೋಟಿ. ಇದು ಕಾಣಿಸ್ತಾ ಇಲ್ವಾ? BJPಯವ್ರಿಗೆ ಏನೋ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂಥದ್ದು ಒಂಚೂರು ಪಟ್ಟಿ ಕೊಡಿ, ಜನಗಳಿಗೆ ಗೊತ್ತಾಗಲಿ, ಜನಗಳಿಗೆ ತಿಳಿಸ್ಲಿ. ಫ್ರೀಯಾಗಿ ಮಹಿಳೆಯರಿಗೆ ಉಚಿತವಾದಂಥ ಬಸ್ ಪಾಸಿನ ಶಕ್ತಿ ಯೋಜನೆಯನ್ನು ಕೊಡ್ತಾ ಇಲ್ವ ನಾವು? 200 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿರುವಂಥದ್ದು ಇಲ್ಲಿವರೆಗೆ. 200 ಕೋಟಿ ರೆಕಾರ್ಡ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಕಂಟ್ರಿ.